ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಆಕಸ್ಮಿಕ ಅಲ್ಲ, ಅದೊಂದು ಕೊಲೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. 5 ಹುಲಿಗಳಿಗೆ ವಿಷ ಹಾಕಿ ಹತ್ಯೆ ಮಾಡಿರುವಂಥದ್ದು ತನಿಖೆಯಲ್ಲಿ ರುಜುವಾತಾಗ್ತಾ ಇದೆ. ಎಲ್ಲ 5 ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಯಿತು. ಹಸುವನ್ನು ಹುಲಿಗಳು ಬೇಟೆಯಾಡಿದ್ದಕ್ಕೆ ವಿಷ ಹಾಕಿ ಕೊಂದಿದ್ದಾರೆ ಅಂತ ಊರನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಆದರೆ 5 ಹುಲಿಗಳ ಹತ್ಯೆಯಲ್ಲಿ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇದೆ ಅಂತ ವನ್ಯಜೀವಿ ತಜ್ಞರು ನೇರವಾಗಿಯೇ ಆರೋಪ ಮಾಡ್ತಾ ಇದ್ದಾರೆ. ಸಿಟ್ಟಿಗೋಸ್ಕರ ವಿಷಪ್ರಾಶನ ಮಾಡಿರ್ಬೋದು. ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸದ್ದಿದ್ದಂಥದ್ದು ಒಂದು ದೊಡ್ಡ ದುರಂತ. 5 ಹುಲಿಗಳ ಸಾವಿನ ನಿಗೂಢತೆ ಬಟಾಬಯಲು. ವಿಷ ಹಾಕಿ 5 ಹುಲಿಗಳ ಹತ್ಯೆ ಎಂಬುದು ದೃಢ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ವನ್ಯಧಾಮದ ಮೀಣ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ಶವವಾಗಿದ್ವು. ಇದು ದೇಶದ ವನ್ಯಜೀವಿ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಒಂದು ತಾಯಿ ಹುಲಿ, 3 ಹೆಣ್ಣು ಹುಲಿ ಮರಿಗಳು, 1 ಗಂಡು ಹುಲಿಯ ಶವ ಕೂಗಳತೆ ದೂರದಲ್ಲೇ ಬಿದ್ದಿದ್ವು. ಹುಲಿಗಳ ಶವಗಳು ಬಿದ್ದಿದ್ದ 100 ಮೀಟರ್ ದೂರದಲ್ಲಿ ಹಸುವಿನ ಕಳೆಬರಹವೂ ಸಿಕ್ಕಿತ್ತು. ತನಿಖೆ ನಡೆಸಿದ ಅರಣ್ಯಾಧಿಕಾರಿಗಳು ಪ್ರಾಥಮಿಕ ವರದಿ ಸಲ್ಲಿಸಿದ್ದು, ಈ ವರದಿಯಲ್ಲಿ 5 ಹುಲಿಗಳನ್ನು ಕೊಲ್ಲಲು ವಿಷ ಹಾಕಿರೋದು ಸಾಬೀತಾಗಿದೆ. ಸತ್ತ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಹುಲಿಗಳನ್ನು ಹತ್ಯೆ ಮಾಡಿರುವುದು ಬಯಲಾಗಿದ್ದು, ವಿಷ ಮಿಶ್ರಿತ ಹಸುವಿನ ಮಾಂಸ ತಿಂದ ಹುಲಿಗಳು ಸಾವನ್ನಪ್ಪಿವೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕಾಗಮಿಸಿ ಖುದ್ದು ಪರಿಶೀಲನೆ ನಡೆಸಿದ್ರು. 8 ವರ್ಷದ ತಾಯಿ ಹುಲಿ ಹಾಗೂ ಅದರ 10 ತಿಂಗಳು ವಯಸ್ಸಿನ 4 ಮರಿಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ವಿಷಪ್ರಾಶನದಿಂದಲೇ ಮೃತಪಟ್ಟಿರುವುದನ್ನು ಸಚಿವರು ಹಾಗೂ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸದ್ದಿದ್ದಂಥದ್ದು ಒಂದು ದೊಡ್ಡ ದುರಂತ. ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತೇಳಿ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಹುಲಿಗಳ ಶವದ ಅನತಿ ದೂರದಲ್ಲೇ ಹಸುವೊಂದರ ಕಳೆಬರವು ಪತ್ತೆಯಾಗಿದ್ದು, ಈ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಹುಲಿಗಳನ್ನು ಹತ್ಯೆ ಮಾಡಿರುವುದು ಬಯಲಾಗಿದೆ. ವಿಷ ಮಿಶ್ರಿತ ಹಸುವಿನ ಮಾಂಸ ತಿಂದ ಹುಲಿಗಳು ಸಾವನ್ನಪ್ಪಿವೆ ಎಂಬುದು ಗೊತ್ತಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ ಸತ್ತ ಹಸುವಿನ ದೇಹದ ಮೇಲೆ ಫೊರೆಟ್ ಕೀಟನಾಶಕ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ವೇಳೆ ಹುಲಿಗಳ ಹಾಗೂ ಹಸುವಿನ ಅಂಗಾಂಗಗಳ ಮಾದರಿಗಳನ್ನು ಸಂಗ್ರಹಿಸಿದ್ದು, ವಿಷ ಯಾವುದು, ಎಷ್ಟು ಪ್ರಮಾಣದ ವಿಷ ಬೆರೆಸಿದ್ರು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹುಲಿಗಳು ಮತ್ತು ಹಸುವಿನ ಮೃತದೇಹಗಳಿಂದ ಸಂಗ್ರಹಿಸಲಾದ ಸ್ಯಾಂಪಲ್ಗಳನ್ನು ಕಳುಹಿಸಲಾಯಿತು. ಆಮೇಲೆ ಹುಲಿಗಳು ಸತ್ತು ಬಿದ್ದಿದ್ದ ಜಾಗದಲ್ಲೇ ಅಂತ್ಯಕ್ರಿಯೆಯನ್ನೂ ನಡೆಸಿದ್ರು. ಹುಲಿಗಳ ಅಂತ್ಯಕ್ರಿಯೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸ್ಥಳೀಯ ಶಾಸಕರು, ಅರಣ್ಯಾಧಿಕಾರಿಗಳು, ಪಶುವೈದ್ಯರು, ಕೆಲ ಗ್ರಾಮಸ್ಥರು ಭಾಗಿಯಾಗಿದ್ರು. ಕಾಡಿಗೆ ಬಿಟ್ಟಿರ್ತಾರೆ. ಕಾಡಿಗೆ ಬಿಟ್ಟಾಗ ನಮ್ಮ ಪ್ರಾಣಿಗಳು ಅದಕ್ಕೆ ಅಟ್ಯಾಕ್ ಮಾಡೋದು ಸಹಜ ಆಗ್ತದೆ. ಈಗ ಕಾಡಲ್ಲಿ ಬರಬಾರ್ದು, ಅವು ಅಟ್ಯಾಕ್ ಮಾಡ್ತಾರೆ. ಹಿಂಗೆ ರಿಪೀಟೆಡ್ ಅಟ್ಯಾಕ್ ಮಾಡಿದಾಗ ಇವ್ರೇನಾಗುತ್ತೆ, ನಮ್ಮ ಜನಗಳು ಹೋಯ್ತಲ್ಲ ಅನ್ನೋದು ಇದರಿಂದ ಒಂದು ವಿಷಪ್ರಾಶನ ಹಾಕೋದು ಇದು ಸರ್ವೇ ಸಾಮಾನ್ಯ. 5 ಹುಲಿಗಳನ್ನು ಕೊಂದಿದ್ದು ಶಿವಣ್ಣ ಅನ್ನೋ ರೈತನ. ಮೀಣ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳಿಗೆ ವಿಷ ಹಾಕಿದ್ದು ಶಿವಣ್ಣ ಎಂಬ ವ್ಯಕ್ತಿ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಸ್ಥಳೀಯ ಗ್ರಾಮಸ್ಥರನ್ನು ಕರೆಸಿ ಅರಣ್ಯಾಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಮೃತಪಟ್ಟ ಹಸು ಯಾರಿಗೆ ಸೇರಿದ್ದು, ಮಾಲೀಕ ಯಾರಂತ ಹುಡುಕಾಡಿದ್ರು. ಆಗಲೇ ಗೊತ್ತಾಗಿದ್ದು, ಗಾಜನೂರು ಸಮೀಪದ ಕಳ್ಳಬ್ಬೆದೊಡ್ಡಿ ಗ್ರಾಮದ ಶಿವಣ್ಣ ಅನ್ನೋ ವ್ಯಕ್ತಿಗೆ ಸೇರಿದ್ದ ಹಸು ಅಂತ. ಅಕ್ರಮವಾಗಿ ಹಸುಗಳನ್ನು ಮೇಯಿಸಲು ಶಿವಣ್ಣ ಕಾಡಿಗೆ ಬಿಟ್ಟಿದ್ದ. ಆದರೆ ಹುಲಿಗಳು ಹಸುವನ್ನ ಬೇಟೆಯಾಡಿ ತಿಂದು ಹಾಕಿದ್ವು. ಹೀಗಾಗಿ ಸೇಡು ತೀರಿಸಿಕೊಳ್ಳಲು ಶಿವಣ್ಣ ಮತ್ತು ಆತನ ಮಗನೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ಅರಣ್ಯಾಧಿಕಾರಿಗಳ ವಾದ. ಸದ್ಯಕ್ಕೆ ಶಿವಣ್ಣನನ್ನ ಪೊಲೀಸರು ಬಂಧಿಸಿದ್ದು, ಆತನ ಮಗ ಪರಾರಿಯಾಗಿದ್ದಾನೆ. ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ 5 ಹುಲಿಗಳು ಸಾವು. ಅಚ್ಚರಿ ಅನ್ನಿಸಿದ್ರು ಇಂಥದ್ದೊಂದು ಗಂಭೀರ ಆರೋಪ ಅರಣ್ಯ ಇಲಾಖೆಯವರ ಮೇಲೆ ಕೇಳಿಬರುತ್ತಿದೆ. ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ 5 ಹುಲಿಗಳ ಹತ್ಯೆಯಾಗಿವೆ ಅನ್ನೋ ಮಾತು ಗ್ರಾಮಸ್ಥರೇ ಆಡುತ್ತಿದ್ದಾರೆ. ಯಾಕಂದ್ರೆ ಹಿರಿಯ ಕಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಪಾಲಕರ ಮಧ್ಯೆ ದೊಡ್ಡ ಸಂಘರ್ಷ ನಡೆಯುತ್ತಿದೆ. ಅರಣ್ಯ ವೀಕ್ಷಕರಿಗೆ ಗುತ್ತಿಗೆದಾರ 3 ತಿಂಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ. ಗುತ್ತಿಗೆದಾರನಿಗೂ ಸರ್ಕಾರನೂ 2 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರೋದ್ರಿಂದ ಆತನೂ 3 ತಿಂಗಳಿನಿಂದ ಸಂಬಳ ನೀಡಿಲ್ಲ. ಸಾಕಷ್ಟು ಸಲ ಪ್ರತಿಭಟನೆ ಮಾಡಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು. ಜೊತೆಗೆ ಅಮಾನತಾಗಿದ್ದ ಕೆಲವು ಅಧಿಕಾರಿಗಳಿಗೆ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋ ಕೋಪಾನೂ ಸಿಬ್ಬಂದಿಯೊಳಗಿದೆ. ಅಧಿಕಾರಿಗಳ ನಡುವಿನ ಈ ಜಟಾಪಟಿಯಿಂದಲೂ ಹುಲಿಗಳ ಹತ್ಯೆ ಆಗಿರಬಹುದು ಅನ್ನೋ ಗಂಭೀರ ಆರೋಪಗಳಿವೆ. ಸಮರ್ಪಕವಾಗಿ ಗಸ್ತು ತಿರುಗದೇ ಇರೋದ್ರಿಂದ ಗ್ರಾಮಸ್ಥರು ಅಕ್ರಮವಾಗಿ ಕಾಡಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಅರಣ್ಯ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಿದ್ರೆ ಹಸುಗಳನ್ನ ಕಾಡಿಗೂ ಬಿಡುತ್ತಿರಲಿಲ್ಲ. ಗ್ರಾಮಸ್ಥರು ಅಕ್ರಮವಾಗಿ ಕಾಡಿಗೆ ಬಂದು ಈ ಥರ ಹುಲಿಗಳಿಗೆ ವಿಷವಿಟ್ಟು ಕೊಲ್ತಾ ಇರಲಿಲ್ಲ ಅನ್ನೋದು ವನ್ಯಜೀವಿ ತಜ್ಞರ ಆರೋಪ. ನಾನ್ ಯಾರನ್ನೂ ಬ್ಲೇಮ್ ಮಾಡಲ್ಲ, ಫಸ್ಟ್ ಈ ಆಫೀಸರ್ನೇ ಬ್ಲೇಮ್ ಮಾಡೋದು ನಾನು. ಅದು ಬಿಟ್ಟು ನೆಕ್ಸ್ಟ್ ನಾನ್ ಬರೋದು ಸರ್ಕಾರಕ್ಕೆ.
ಸೊ ಇಲ್ಲಿ ನೋಡಕ್ ಹೋದ್ರೆ ತಿರ್ಗಾ ನಿಮ್ಗೆ ಬರೋದೇ ಸೀನಿಯರ್ ಆಫೀಸರ್ಸ್ ಕತೆ. ಸಂಬಳ ಕೊಟ್ಟಿಲ್ಲ ಅಂತ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಈಗ DCF ಕೈಗೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಚಕ್ರಪಾಣಿಗೆ ಎಬಿಲಿಟಿ ಇರ್ಲಿಲ್ಲ. ಯಾಕಂದ್ರೆ ಅವ್ರು 2 ಕೋಟಿ ಅವರು ಕಾಂಟ್ರಾಕ್ಟರ್ ಕೊಡ್ಬೇಕಾಯ್ತು. ಯಾರು ದಿನಗೂಲಿಗೆ ಇದು ಕೊಡ್ತಿದ್ದಾರೆ ಕಾಂಟ್ರಾಕ್ಟ್ ಒಳಗೆ ದುಡ್ಡು, ಅವ್ರಿಗೆ 2 ಕೋಟಿ ಕೊಟ್ಟಿಲ್ಲ ಅಂತ ಮಾಹಿತಿ ಬಂದಿದೆ. ಸಿಟ್ಟಿಗೋಸ್ಕರ ವಿಷ ಪ್ರಶ್ನೆ ಮಾಡಿರ್ಬೋದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಅದನ್ನ ಸಾಯಿಸೋ ಉದ್ದೇಶದಿಂದನೇ ಮಾಡಿರ್ತಾರೆ ಸಿಟ್ಟಿಗೋಸ್ಕರ. ಯಾಕಂದ್ರೆ ದನದ ಮೇಲೆ ಅವರಿಗೆ ಒಂದು ದನ ಸತ್ತೋಯ್ತು ಅಂತೇಳಿ ಒಂದು ಹಳ್ಳಿಯವ್ರದ್ದು ಒಂದು ಅಭಿಮಾನ ಇರ್ತದೆ ದನಗಳ ಮೇಲೆ, ಆ ಒಂದು ಸಿಟ್ಟಿರ್ಬೋದು. ದೇಶದಲ್ಲಿ 2022ಕ್ಕೆ ಹುಲಿಗಣತಿ ನಡೆದಿದ್ದೇ ಕೊನೆ. ಆದರೆ 2024ರಲ್ಲಿ ಕ್ಯಾಮೆರಾಗಳ ಮೂಲಕ ಹುಲಿಗಳ ಇರುವಿಕೆಯ ಸಮೀಕ್ಷೆ ನಡೆಸಲಾಗಿತ್ತು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವೇ 2024ರ ನವೆಂಬರ್ನಲ್ಲಿ ಸಂಸತ್ಗೆ ಕೊಟ್ಟ ಹುಲಿಗಳ ಸಂಖ್ಯೆ ಮತ್ತು ಸಾವಿನ ಲೆಕ್ಕ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ 785 ಹುಲಿಗಳು ವಾಸವಿದ್ದು ದೇಶದಲ್ಲೇ ಮೊದಲ ರಾಜ್ಯವಾಗಿದೆ. ಆದರೆ ಇದೇ ಮಧ್ಯಪ್ರದೇಶದಲ್ಲಿ 2024ರಲ್ಲಿ 23 ಹುಲಿಗಳ ಸಾವಾಗಿದೆ. ಉತ್ತರಾಖಂಡ್ನಲ್ಲಿ 560 ಹುಲಿಗಳಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದ್ದು ಕಳೆದ ವರ್ಷ 8 ಹುಲಿಗಳು ಸಾವಾಗಿದೆ. ಕರ್ನಾಟಕದಲ್ಲಿ 524 ಹುಲಿಗಳಿದ್ದು 2024ರಲ್ಲಿ 11 ಹುಲಿಗಳು ಸಾವನ್ನಪ್ಪಿದ್ವು. ಈಗ 5 ಹುಲಿಗಳ ಸಾವಾಗಿದೆ. ಇದನ್ನು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ 444 ಹುಲಿಗಳಿದ್ದು 14 ಹುಲಿಗಳ ಸಾವಾಗಿದೆ. ಇತರೆ ರಾಜ್ಯಗಳಿಂದ ಒಟ್ಟು 1063 ಹುಲಿಗಳಿದ್ದು 19 ಹುಲಿಗಳ ಸಾವಾಗಿದೆ. ಒಟ್ಟಾರೆ ದೇಶದಲ್ಲಿ 3682 ಹುಲಿಗಳಿದ್ದು ನಾನಾ ಕಾರಣಗಳಿಂದ 75 ಹುಲಿಗಳ ಸಾವಾಗಿದೆ. ಕರ್ನಾಟಕದಲ್ಲಿ 2024ರಲ್ಲಿ ಪ್ರತ್ಯೇಕವಾಗಿ ಹುಲಿಗಳ ವಾಸದ ಬಗ್ಗೆ ಸಮೀಕ್ಷೆ ನಡೆಸಲಾಗಿತ್ತು. ಒಟ್ಟು 5 ಅಭಯಾರಣ್ಯಗಳಲ್ಲಿ ಕ್ಯಾಮೆರಾಗಳ ಮೂಲಕ ಹುಲಿಗಳ ಚಲನವಲನ ಸೆರೆ ಹಿಡಿದಾಗ 393 ಹುಲಿಗಳು ಪತ್ತೆಯಾಗಿದ್ವು. ಕರ್ನಾಟಕದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ 393. ಬಂಡೀಪುರ ಅಭಯಾರಣ್ಯದಲ್ಲಿ 154 ಹುಲಿಗಳು ಪತ್ತೆಯಾಗಿತ್ತು. ನಾಗರಹೊಳೆ ಅಭಯಾರಣ್ಯದಲ್ಲಿ 149 ಹುಲಿಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ವು. ಬಿಳಿಗಿರಿ ರಂಗನಬೆಟ್ಟ ಅಭಯಾರಣ್ಯದಲ್ಲಿ 39 ಹುಲಿಗಳು, ಭದ್ರಾ ಅಭಯಾರಣ್ಯದಲ್ಲಿ 29 ಹುಲಿಗಳು, ಕಾಳಿ ಅಭಯಾರಣ್ಯದಲ್ಲಿ 22 ಹುಲಿಗಳು ಕ್ಯಾಮೆರಾ ಸಮೀಕ್ಷೆಯಲ್ಲಿ ಸಿಕ್ಕಿದ್ವು. ಕ್ಯಾಮೆರಾ ಟ್ರ್ಯಾಪಿಂಗ್ ಮೂಲಕ, ಹುಲಿಗಳ DNA ಸಂಗ್ರಹದ ಮೂಲಕ ಹಾಗೆ ಹುಲಿಗಳ ಹೆಜ್ಜೆ ಗುರುತಿನ ಮೂಲಕ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹುಲಿಗಣತಿ ನಡೆಸುತ್ತೆ. 2026ರಲ್ಲಿ ಭಾರತದಲ್ಲಿ ಹುಲಿಗಣತಿ ಮತ್ತೆ ನಡೆಯಲಿದೆ. ಅದೇನೇ ಇರಲಿ, ಚಾಮರಾಜನಗರದಲ್ಲಿ 5 ಹುಲಿಗಳನ್ನು ಕೊಂದಿದ್ದು ನಿಜಕ್ಕೂ ಆಘಾತಕಾರಿ. ಕೇಂದ್ರ ಅರಣ್ಯ ಸಚಿವಾಲಯವೂ 5 ಹುಲಿಗಳ ಸಾವಿನ ತನಿಖೆಗೆ ರಾಜ್ಯಕ್ಕೆ ಬರ್ತಿದ್ದು ತನಿಖೆ ಚುರುಕಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.